ಎಲ್ಲರಿಗೂ ನಮಸ್ಕಾರ. ವನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅರುಣ. ಇವತ್ತು ನಾನು ಒಂದು ಒಳ್ಳೆ ಹೆಲ್ತಿ ರೆಸಿಪಿನೂ ಹೇಳ್ಕೊಡ್ತೀನಿ. ಹೇಗೆ ಅಡುಗೆ ಮಾಡ್ಕೋಬೋದು, ಅದರಿಂದ ನಮ್ಗೆ ಏನೇನು ಬೆನಿಫಿಟ್ಸು ಅದರೆಲ್ಲ ನಾನು ನಿಮಗೂ ತೋರಿಸ್ಕೊಡ್ತೀನಿ. ಇವಾಗ ಹೇಗೆ ಮಾಡ್ತಿದ್ದೀನಿ ಮತ್ತು ಅದರಿಂದ ಏನೇನು ಬೆನಿಫಿಟ್ಸು. ನಾರ್ಮಲ್ ಇವಾಗ ಜನ್ರೇಷನ್ ಎಲ್ಲ ಪಿಜ್ಜಾ ಬರ್ಗರ್ ಅದೆಲ್ಲ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿಕೊಂಡು, ಡೈಜೆಷನ್ ಪ್ರಾಬ್ಲಮ್ ಮಾಡಿಕೊಂಡು, ಮೆನೋಪಾಸ್ ಪ್ರಾಬ್ಲಮ್ ಬರ್ತಾ ಇದೆ ಇವಾಗ ಹುಡುಗಿರಿಗೆಲ್ಲ. ಆ ಥರ ಏನೇ ಪ್ರಾಬ್ಲಮ್ ಇಲ್ಲದೆ ಹೆಲ್ತಿಯಾಗಿ ಅಂದರೆ ಮೆಡಿಸನ್ ಫ್ರೀ ಲೈಫ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು. ಇಂಥ ಊಟ ತಿಂದರೆ ನಮಗೂ ಮೆಡಿಸಿನ್ ಫ್ರೀ ಲೈಫ್ ಇರುತ್ತೆ. ಇದರಿಂದ ನಮಗೂ ಸುಮಾರು ಬೆನಿಫಿಟ್ಸ್ ಇದೆ. ಅಂದರೆ ಅನಿಮಿಯಾ ಪ್ರಾಬ್ಲಮ್ ಇರೋವರೆಗೂ, ಡೈಜೆಷನ್ ಪ್ರಾಬ್ಲಮ್ ಇರೋವರೆಗೂ, ಕೊಲೆಸ್ಟ್ರಾಲ್ ಇರೋವರೆಗೂ, BP ಶುಗರ್ ಇರೋವರೆಗೂ, ಇದೆಲ್ಲನೂ ನಾವು ಈ ಬ್ಲ್ಯಾಕ್ ರೈಸಿಂದ ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ಇದೆಲ್ಲದರಿಂದ ನಾವು ಕಂಟ್ರೋಲ್ ಆಗಿ ಇರ್ಬೋದು. ಅಂದರೆ ಮೆಡಿಸನ್ನೇ ಇದೆಲ್ಲ ತಿನ್ನೋದ್ರಿಂದ ಕಂಟ್ರೋಲ್ ಇರೋದ್ರಿಂದಾನೇ ನಾವು ಮೆಡಿಸಿನ್ ತಗೊಳ್ಳೋದೇ ಬೇಕಾಗಿರಲ್ಲ. ಹಾಗಾಗಿ ನಾನು ಅದಕ್ಕೆ ನಿಮ್ಗೆ ಇವತ್ತು ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ಹೇಳ್ಕೊಡ್ತೀನಿ. ನಾನು ಇವತ್ತು ಬ್ಲ್ಯಾಕ್ ರೈಸಲ್ಲಿ ಮುದ್ದೆ ಮಾಡ್ತಿದ್ದೀನಿ. ಅದರಿಂದ ನಮಗೂ ಸುಮಾರು ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ನಾನು ಹಂಗೆ ರೈಸ್ ತಿನ್ನೋದು ಕಷ್ಟ ಆಗ್ತಿರುತ್ತೆ ಸುಮಾರು ಜನ. ನಾವು ಟ್ರೈ ಮಾಡಿದ್ವಿ. ಹಾಗಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ರೈಸ್ ಮುದ್ದೆ, ಬ್ಲ್ಯಾಕ್ ರೈಸ್, ಅಕ್ಕಿ ರೊಟ್ಟಿ, ಆ ಥರ ಎಲ್ಲ ಉಪ್ಪಿಟ್ಟು ಅಂದರೆ ಸಖತ್ತಾಗಿರುತ್ತೆ. ನಾನು ಮಾಡಿದ್ದೀನಿ. ನಾನು ಅದನ್ನು ಒಂದು ದಿವಸ ತೋರಿಸ್ಕೊಡ್ತೀನಿ. ಇವಾಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕ್ತಿದ್ದೀನಿ ಮತ್ತು ಹೇಗೆ ಮಾಡಬೇಕು ಅದೆಲ್ಲ ನಾನು ಇವಾಗ ತೋರಿಸ್ತೀನಿ. ಫಸ್ಟು ನಾವು ಕಡಲೆ ಬೀಜ ಹುರ್ಕೋಬೇಕು. ನಾನು ಇದು ಚಟ್ನಿ ಮಾಡ್ತೇನೆ. ಕಡಲೆ ಬೀಜದ ಚಟ್ನಿ ಮಾಡ್ತೀನಿ. ವಿತೌಟ್ ಆಯಿಲ್ ಏನೂ ಇಲ್ಲದೆ ನಾವು ಚಟ್ನಿ ಮಾಡ್ತಿದ್ದೀವಿ. ನಾನು ಇವತ್ತು ಕಡಲೆ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ. ಎಷ್ಟು ಕ್ವಾಂಟಿಟಿ ನಾವು ಹಾಕಬೇಕು ಅಂದರೆ, ಇವಾಗ ನಾನು 3 ಜನಕ್ಕೆ ಅಡುಗೆ ಮಾಡ್ತಿದ್ದೀನಿ. ಇದನ್ನು ಫಸ್ಟು ವಿತೌಟ್ ಆಯಿಲು ಡ್ರೈ ಫ್ರೈಯಲ್ಲಿ ಹುರ್ಕೋಬೇಕು. ಇವಾಗ ನಾನು ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೂ ಸ್ವಲ್ಪ ಟೊಮೆಟೊ, ಹುಣಸೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಕುದಿಸಿ ಇಟ್ಕೊತೀನಿ. ನೀರು ಹಾಕ್ಕೊಂಡಿದ್ದೀನಿ. ಇದು ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ನಮ್ಗೆ ಇಡೋದೆ ಖಾರ ಜಾಸ್ತಿ ಇಲ್ಲ, ಹಾಗಾಗಿ ಜಾಸ್ತಿ ಹಾಕ್ತಿದ್ದೀನಿ. ಖಾರ ಜಾಸ್ತಿ ಇದ್ದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ನಿಂಬೆಹಣ್ಣು ಅಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. 2 ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಇದೆಲ್ಲ ನೀಟಾಗಿ ಕುದಿಬೇಕು. ನೀಟಾಗಿ ಕುದಿ ಸಾಫ್ಟ್ ಆಗೋವರೆಗೂ ಕುದಿಸ್ಬೇಕು. ಕುದಿಸಿದ ಮೇಲೆ ಚಟ್ನಿ ಕಡಲೆ ಬೀಜ ಮಿಕ್ಸಿಗೆ ಹಾಕಿ ಅದ್ರ ಜೊತೆಗೆ ಇದು ನೀರು ಎಷ್ಟು ಬೇಕೋ ಅಷ್ಟೆಲ್ಲ ಹಾಕ್ಕೊಂಡು ಈ ನೀರೆಲ್ಲ ಯೂಸ್ ಮಾಡಬೇಕು. ವೇಟ್ ಮಾಡಿದರೆ ಮತ್ತೆ ಟೇಸ್ಟ್ ಡಿಫ್ರೆನ್ಸ್. ಇದನ್ನು ಹಿಂಗೆ ಕುದಿಯೋಕ್ಕಿಡಬೇಕು. ಚೆನ್ನಾಗಿ ಕುದಿಯೋವರೆಗೂ. ಆಗಿದ್ಮೇಲೆ ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಮತ್ತೆ ಚಟ್ನಿ ಮಾಡೋದು. ಇದು ನಾವು ಬ್ಲ್ಯಾಕ್ ರೈಸು. ಇದು ಹೀಗೆ ಕುಕ್ ಮಾಡಿದರೆ ತುಂಬ ಟೈಮ್ ತಗೊಳುತ್ತೆ. ಟೈಮ್ ವೇಸ್ಟು ಮತ್ತು ಅಷ್ಟೊತ್ತು ಕುಕ್ ಮಾಡೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಷನ್ ಕಮ್ಮಿ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಇದನ್ನು ತೊಳೆದು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಯಾವಾಗ ಬೇಕೋ ಆವಾಗ ಈ ಥರ ಮಿಕ್ಸಿಗೆ ಹಾಕಿ, ಫುಲ್ ಸಾಫ್ಟ್ ಇರಲ್ಲ, ಸ್ವಲ್ಪ ರವೆ ಇರುತ್ತೆ. ನಾವು ಇದನ್ನು ಉಪ್ಪಿಟ್ಟು ಮಾಡ್ಕೋಬೋದು, ಅಕ್ಕಿ ರೊಟ್ಟಿನೂ ಮಾಡ್ಕೋಬೋದು, ಮುದ್ದೆನೂ ಮಾಡ್ಕೋಬೋದು. 3 in 1 ಥರ ಯೂಸ್ ಆಗುತ್ತೆ ಇದು. ನಾನು ಇವಾಗ ಈ ಹಿಟ್ಟಲ್ಲಿ ಬ್ಲ್ಯಾಕ್ ರೈಸ್ ಮುದ್ದೆ ಮಾಡ್ತಾಯಿದ್ದೀನಿ. ಇದಕ್ಕೊಂದು 2-3 ಸ್ಪೂನು ರಾಗಿ ಹಿಟ್ಟನ್ನು ಜೋಡಿಸ್ತೀನಿ. ಹಾಗಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅದು. ನಾನು ಇವಾಗ ಪಾತ್ರೆ ಇಟ್ಟಿದ್ದೀನಲ್ವ, ಪಾತ್ರೆ ಇಟ್ಬಿಟ್ಟು ಇವಾಗ ನಾವು ನೀರು ಹೇಗೆ ತಗೋಬೇಕಂದ್ರೆ, ಒಂದು ಮೆಜರ್ಮೆಂಟ್ಗೂ 5 ಟೈಮ್ಸ್ ನೀರು ಹಾಕಬೇಕು. ನಾನು 1 ಗ್ಲಾಸ್ ಹಿಟ್ಟು ತಗೊಳ್ತಾ ಇದ್ದೀನಿ, ಅದಕ್ಕೂ 5 ಗ್ಲಾಸಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 5 ಗ್ಲಾಸ್ ನೀರು ತಗೊಂಡಿದ್ದೀನಿ. ನೀರಲ್ಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಮುದ್ದೆ ಹಿಟ್ಟಿಲ್ಲ ಮಾಡೋದಿದ್ರೆ ಹಾಗಾಗಿ ಸ್ವಲ್ಪ ತುಪ್ಪ ಹಾಕಿದ್ರೆ ಏನಾಗುತ್ತೆ, ನಾವು ಹಿಟ್ಟು ಹಾಕಿದವಾಗ ಉಂಡೆ ಕಟ್ಟಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ 1 ಸ್ಪೂನು ತುಪ್ಪ ಹಾಕ್ತಿದ್ದೀನಿ. ಇವಾಗ ನೀರು ಕುದೀತಾ ಇದೆ ನೋಡಿ. ಇವಾಗ ನಾವು ನಿಧಾನಕ್ಕೆ ಒಂಚೂರು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕೆಲವು ಜನಕ್ಕೂ
ಅಕ್ಕಿನೇ ತಿನ್ನಬೇಕು ಅಂತ ಸ್ವಲ್ಪ ಇದಿರುತ್ತೆ ವೀಕ್ನೆಸ್, ಅಂಥವ್ರಿಗೂ ಅಕ್ಕಿನೂ ತಿಂದಿರೋ ಥರ ಇರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ತಿಂದರೆ ಮತ್ತೆ ಬಿಡೋದೇ ಇಲ್ಲ, ಆ ಥರ ಇರುತ್ತೆ. ಇದು ಶುಗರ್ಗೆ ಒಳ್ಳೇದಂತಾರೆ. ರೈಸ್ ಮಾತ್ರ ನೀವು ಬಾಯಲ್ಲಿ ಹಾಕೊಂಡ್ರೆ ಸ್ವೀಟ್ ಥರ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ತಿನ್ನಕ್ಕೆ ನೋಡಿದ್ರೆ ಯಾವಾಗಲೂ ಬೇಕನ್ಸುತ್ತೆ. ಇವಾಗ ಇದು ಮುದ್ದೆ ರೆಡಿ ಆಗಿದೆ. ಸ್ವಲ್ಪ ಒಂದು 5 ನಿಮಿಷ ನಾವು ರೆಸ್ಟ್ ಇಡೋಣ, ಅವಾಗ ಸ್ವಲ್ಪ ಗಟ್ಟಿ ಆಗುತ್ತೆ, ಮುದ್ದೆ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ. ಅಷ್ಟೊತ್ತಿಗೆ ನಾವು ಚಟ್ನಿ ರುಬ್ಕೊಂಡ್ಬಿಡೋಣ. ಎಲ್ಲ ಕುದಿಸಿ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿಟ್ಟಿದ್ವಿ, ಟೊಮೆಟೊ ಹಸಿಮೆಣಸಿನ್ಕಾಯಿ ಕುದಿಸಿಟ್ಟಿದ್ವಿ. ಇದೆಲ್ಲ ಇವಾಗ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ತೀನಿ. ಅದು ಒಂಚೂರು ಮೆತ್ತಗೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಇದೆರಡು ಹಾಕ್ತೀನಿ. ಇದು ನಾನು ಇವಾಗ ರುಬ್ಕೊಂಡ್ಬರ್ತೀನಿ. 2000 years later. ಇವಾಗ ಚಟ್ನಿ ರೆಡಿ ಆಗಿದೆ. ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆನೂ ಸ್ವಲ್ಪ ನಾರ್ಮಲ್ಗೆ ಬಂದಿದೆ, ಅದಕ್ಕೂ ನಾವು ಇವಾಗ ಮುದ್ದೆ ಹೇಗೆ ಮಾಡೋದು ವಿತೌಟ್ ಹ್ಯಾಂಡು ಹೇಗೆ ಮಾಡೋದಂದರೆ, ನಾವು ಈ ಥರ ಪಾತ್ರೆಗೂ ಒಂಚೂರು ನೀರು ಹಾಕ್ಬಿಡ್ತೀವಿ. ಇವಾಗ ನಾನು ಕೈ ಬಿಸಿ ಆಗಿಲ್ಲದೆ ಮುದ್ದೆ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ ತೋರಿಸ್ತೀನಿ. ಪಾತ್ರೆ ಸ್ವಲ್ಪ ನಮಗೆ ಸರಿ ಸುತ್ತಬೇಕು, ಅಷ್ಟು ಬಿಸಿದೆ ಮುದ್ದೆ ಆಗ್ತದೆ. ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ, ಕಡಲೆಬೀಜ ಚಟ್ನಿನೂ ರೆಡಿ ಆಗಿದೆ. ಇದು ಎರಡು ಕಾಂಬಿನೇಷನು ಸೂಪರ್ ಆಗಿರುತ್ತೆ. ಮತ್ತು ನಮ್ಮದು ಒಂದು ಡ್ರಾಪ್ ಆಯಿಲ್ ಇಲ್ಲದೆ ಒಳ್ಳೆ ಹೆಲ್ತಿ ರೆಸಿಪಿನೂ ಮಾಡಿದ್ವಿ. ಇದೇ ಥರ ನಿಮಗೂ ಒಳ್ಳೆ ಹೆಲ್ತಿ ರೆಸಿಪೀಸ್ ಬೇಕಂದರೆ ನಮ್ಮ ವನಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನಿ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.